ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಚಿನ್ನಮರಿ ಫೇಸ್ನ ರಿವೀಲ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಲೊಕೇಶನ್ಗೆ ಜಸ್ಟ್ ರೀಚ್ ಆಗಿದ್ದೀವಿ. ಹಂಗಾರು ತುಂಬಾ ಖುಷಿ ಆಗ್ತಾ ಇದೆ. ಲಕ್ಷಾಂತರ ಜನ ಕಾಯ್ತಾ ಇದ್ರು, ಇವತ್ತು ನೋಡ್ತಾರೆ. ಮಚ್ಚನ್ ಮಗಳನ್ನ ನೋಡಕ್ಕೆ ಇಷ್ಟು ಜನ ಎಲ್ಲರೂ ತುಂಬಾ ಕಾಯ್ತಿದ್ರು. ತುಂಬಾ ಜನ ವೇಟ್ ಮಾಡ್ತಿದ್ರಿ ಮಗು ನೋಡ್ಬೇಕು. ತುಂಬಾ ಖುಷಿ ಆಯ್ತು ಅಂತ. ಅವಳು ಅವಾಗ ಹೆಂಗಿದ್ಲು, ಇವಾಗ ಹೆಂಗಿದ್ದಾಳೆ ಅಂತ ಕೂಡ ನಾನು ಒಂದು ಚಿಕ್ಕದಾಗಿ ಒಂದು ಕ್ಲಿಪ್ಸ್ ನ ಹಾಕ್ತೀನಿ. ಮತ್ತೆ ಸಿಮೆಂಟ್ ಟೀಮಲ್ಲಿ ನೀವು ಸೆಲೆಬ್ರೇಟ್ ಮಾಡ್ಕೊಂಡಾಗ ಇದು ನಮ್ಮ ಮನೆಯಿಂದ ತುಂಬಾ ನಂಗೆ ಹತ್ರನೇ. ಲೆಗ್ಗೆರೆ ಮನೆಗೆ ಬಂದಿದ್ದೀವಿ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸ್ಪೆಷಲ್ ವ್ಲಾಗ್ ಅಂತಾನೆ ಹೇಳ್ಬೋದು. ಏನು ವ್ಲಾಗ್ ಅಪ್ಪ ಅಂತ ಅಂದರೆ ಆಲ್ಮೋಸ್ಟ್ ಎಲ್ಲ ಹೆಡ್ಲೈನಲ್ಲೇ ನೋಡಿರ್ತೀರ ಏನು ವ್ಲಾಗು ಅಂತ. ತುಂಬ ದಿನದಿಂದ ತುಂಬ ಕ್ವಶನ್ಸ್, ಜಶ್ವಿ ಫೇಸ್ನ ಯಾವಾಗ ರಿವೀಲ್ ಮಾಡ್ತೀರಾ. ನನಗೂ ನಿಮಗೆ ಕಾಯಿಸಿ ಬೇಜಾರಾಗ್ಬಿಟ್ಟಿದೆ. ಆ್ಯಂಡ್ ನಿಮಗೂ ಬೇಜಾರು ಮಾಡೋಕ್ಕೆ ಇಷ್ಟ ಇಲ್ಲ. ಆ ಟೈಮ್ ಇವತ್ತು ಬಂದಿದೆ. ಇವತ್ತು ಜಶ್ವಿ ಫೇಸ್ನ ರಿವೀಲ್ ಮಾಡೋಣ ಅಂತ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಅದು ಯಾವ ಜಾಗ, ಅಲ್ಲಿ ಏನೇನು ಮಾಡ್ತೀವಿ ಅನ್ನೋದನ್ನು ಈ ವ್ಲಾಗಲ್ಲಿ ತೋರಿಸ್ತೀನಿ. ಇವಾಗ ಹೆಂಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ ಅದೇ ಥರ ಸಪೋರ್ಟ್ ಮಾಡಿ, ಜಶ್ವಿ ಅಕೌಂಟ್ನ ಕೂಡ ಸಪೋರ್ಟ್ ಮಾಡಿ. ಇನ್ಮೇಲೆ ಜಶ್ವಿ ಜೊತೆ ಡೈಲಿ ವ್ಲಾಗ್ ಮಾಡೋಕ್ಕೆ ಮಾಡ್ತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಕೂಡ ಸಪೋರ್ಟ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಕೊನೆವರೆಗೂ ನೋಡಿ, ಯಾರಿಗೂ ಸಿಪ್ ಮಾಡ್ದಿರಂಗೆ ಸೌಂಡ್ ಮಾಡ್ತಾವಳೆ. ಆ್ಯಂಡ್ ಯಾರೆಲ್ಲ ಫಸ್ಟಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇವಾಗ ಹೊರಡ್ತಾ ಇದ್ದೀವಿ. ಏನೇನು ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀನಿ. ಬಾಯ್ ಬಾಯ್. ಇವಾಗ ಹೊರಟಿದ್ದೀವಿ, 2 ಆಟೋದಲ್ಲಿ ಹೋಗ್ತಿದ್ದೀವಿ. ಯಾರ್ಯಾರು ಹೋಗ್ತಾ ಇದ್ದೀವಿ, ಏನೇನು ಮಾಡ್ತೀವಿ ಅನ್ನೋದನ್ನ ಈ ವ್ಲಾಗಲ್ಲಿ ತೋರಿಸ್ತೀನಿ. ಕೊನೆವರೆಗೂ ನೋಡಿ. ನಮ್ಮ ಚಿನ್ನಮರಿ ಫೇಸ್ನ ರಿವೀಲ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನ ಕೂಡ ತೋರಿಸ್ತೀನಿ. ತುಂಬ ಈ ವ್ಲಾಗು ಎಕ್ಸೈಟೆಡ್ ಅಂತಲೇ ಹೇಳ್ಬೋದು. ತುಂಬ ಜನ ಈಗರ್ಲಿ ಕಾಯ್ತಾ ಇದ್ದೀರಾ, ಯಾವ ಥರ ಇರುತ್ತೆ ಏನು ಅಂತ. ನೋಡ್ತಾ ಇರಿ ಈ ವ್ಲಾಗ್ನ ಕೊನೆವರೆಗೂ ನೋಡಿ. ಇನ್ನೊಂದು ಆಟೋದಲ್ಲಿ ಇವರು, ಇಲ್ಲಿ ವಸಂತ್ ಆಟೋ ಓಡಿಸ್ತವ್ರೆ. ಜಸ್ಟ್ ಲೊಕೇಶನ್ಗೆ 10 ಮಿನಿಟ್ಸ್ ಅಷ್ಟೇ ಇಲ್ಲಿಂದ. ಹೋಗ್ತಾ ಇದ್ದೀವಿ ಇವಾಗ. ಕುತ್ಕೊಂಡು ಸುಮ್ಮನೆ ಇದು ಯಾವ ರೋಡು ಅಂತ ಕಮೆಂಟ್ ಮಾಡಿ ಗಾಯ್ಸ್. ತುಂಬ ಜನಕ್ಕೆ ಗೊತ್ತಿರುತ್ತೆ ಅನ್ಕೋತೀನಿ ಯಾವ ರೋಡು ಅಂತ. ಲೊಕೇಶನ್ಗೆ ಜಸ್ಟ್ ರೀಚ್ ಆಗಿದ್ದೀವಿ. ಇವಾಗ ಹೋಗ್ತಾ ಇದ್ದೀವಿ ಮೇಲೆ. ಸೆಕೆಂಡ್ ಫ್ಲೋರಾ ಫಸ್ಟ್ ಫ್ಲೋರಾ? ಸೆಕೆಂಡ್. ಸೊ ಜಶ್ವಿ ಫೇಸ್ನ ರಿವೀಲ್ ಮಾಡೋಕ್ಕೆ ನಾನು ನೋಡಿದ ಜಾಗ ಯಾವುದು ಅಂದರೆ ಸಿನಿ ಅಡ್ಡ. ಇದು ಬಂದು ಪ್ರೈವೇಟ್ ಥಿಯೇಟ್ರು. ಇದಿರೋದು ಬಂದು ಮೂಡಲ್ಪಾಳ್ಯಲ್ಲಿ. ಆ್ಯಕ್ಚುಲಿ ಇದು ಪ್ಲ್ಯಾನೇ ಇರಲಿಲ್ಲ, ಸಡನ್ ಪ್ಲ್ಯಾನ್. ರಾತ್ರಿ 10:30ಗೆ ನಾನು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು. 10:30ಗೆ ಅವ್ರಿಗೆ ಕಾಲ್ ಮಾಡಿದೆ, ಸರಿ ಬನ್ನಿ ಅಂತ ಹೇಳಿದ್ರು. ಎಷ್ಟು ಚೆನ್ನಾಗಿ ವೆಲ್ಕಮ್ ಕೂಡ ಮಾಡಿದ್ರು ಗೊತ್ತಾ ಗೈಸ್ ನಮ್ಮನ್ನ. ಇನ್ನೇನು ಜಶ್ವಿ ಫೇಸ್ನ ರಿವೀಲ್ ಮಾಡೋಣ ಅಂದ್ಬಿಟ್ಟು ಥಿಯೇಟರ್ ಒಳಗೆ ಹೋಗ್ತಿದ್ದೀವಿ. ನಾನು ಸೆಲೆಕ್ಟ್ ಮಾಡಿದ್ದು ಬಂದು ಎಕ್ಸ್ಕ್ಲೂಸಿವ್ ಥಿಯೇಟರ್. ಫ್ಲವರ್ ಬ್ಯಾಕ್ಗ್ರೌಂಡನ್ನ ಸೆಲೆಕ್ಟ್ ಮಾಡಿದೆ. ನಾವು ಎಂಟ್ರಿ ಆಗ್ತಿದ್ದಂಗೆ ಸ್ಮೋಕಿ ಕೂಡ ಕೊಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಕೂಡ ವೆಲ್ಕಮ್ ಮಾಡಿದ್ರು. ನಾವು ಹೋಗೋಕ್ಕಿಂತ ಮುಂಚೆನೇ ಅವ್ರು ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ರು. ಆ ವರ್ಕ್ ಕೂಡ ತುಂಬಾ ಚೆನ್ನಾಗೇ ವರ್ಕ್ ಕೂಡ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಸ್ಮೋಕಿ ಕೂಡ ಬರ್ತಿದೆ ನೋಡಿ. ಫ್ಲವರ್ಸ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಪ್ರತಿಯೊಂದೂ ಕ್ಲೀನಾಗಿತ್ತು ಮತ್ತು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಕೊನೆಗೂ ಜಶ್ವಿತಾ ಫೇಸ್ನ ರಿವೀಲ್ ಮಾಡೋ ಸಮಯ ಬಂತು. ನೀವೇ ನೋಡ್ಬೋದು ಜಶ್ವಿತಾ ಹೆಂಗಿದ್ದಾಳೆ ಹೆಂಗೆ ಅಂತ. ನೀವು ವಿಡಿಯೋದಲ್ಲಿ ನೋಡ್ಬೋದು. ಅವಳಿಗೆ ಹೊಸ ಜಾಗ ನೋಡಿದ ತಕ್ಷಣ ಅಳು ಬರೋಂಗಾಗೋಯ್ತು. ಸೊ ಅದಕ್ಕೆ ಅಳ್ತಿದ್ಲು. ಆಮೇಲೆ ಸುಮ್ಮನೆ ಆದಳು. ಆ ಕಡೆಯಿಂದನೇ ಕಮೆಂಟ್ ಬಾಕ್ಸಲ್ಲಿ ವಿಶ್ ಮಾಡಿಬಿಡಿ ಮಗು ಆಯುಸು ಆರೋಗ್ಯ ಕೊಟ್ಟು ಚೆನ್ನಾಗಿರಲಿ ಅಂತ ಅಷ್ಟೇ ನಾನು ಕೇಳ್ಕೊಳೋದು. ಜಶುಮಾ
ಜಶುದ್ ಇವತ್ತು ಫೇಸ್ ರಿವೀಲು. ಫೈನಲಿ ಜಶು ಫೇಸ್ನ ರಿವೀಲ್ ಮಾಡಿದ್ದೀವಿ. ನಿಮ್ಮ ಎಲ್ಲರದ್ದು ಆಶೀರ್ವಾದ ನಮ್ಮ ಮಗು ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ನನ್ನ ಇನ್ಸ್ಟಾಗ್ರಾಮ್ಗಾಗಿರ್ಬೋದು, ನನ್ನ ಯೂಟ್ಯೂಬ್ ಫ್ಯಾಮಿಲಿಗಾಗಿರ್ಬೋದು. ಕ್ಲಾಪ್ ಮಾಡಿ ಎಲ್ಲ. ಚಿನ್ನು ಮರಿ ಕೇಕ್ ಒಂಚೂರು ತಿನ್ಸು, ಚೂರು ಸುಮ್ಮನೆ ಅಷ್ಟೊಂದು ಆ್ಯಂಡ್ ಫೈನಲಿ ನಮ್ಮ ಪಾಪು ಫೇಸ್ನ ರಿವೀಲ್ ಮಾಡಿದ್ದೀವಿ. ಅದು ಯಾವುದು ಪ್ಲೇಸ್ ಅಂದರೆ ಸಿನಿ ಅಡ್ಡ ಅಂತ. ಇದು ಬಂದು ಮೂಡಲಪಾಳ್ಯದಲ್ಲಿರೋದು. ಮೂಡಲಪಾಳ್ಯ ಸರ್ಕಲಿಂದ ಜಸ್ಟ್ 100 ಮೀಟರ್ಸ್ಗೆ ಇದಿರುತ್ತೆ. ನಿಮ್ಮದು ಬರ್ಡೇ ಸೆಲೆಬ್ರೇಷನ್ ಆಗಿರ್ಬೋದು, ಪ್ರತಿಯೊಂದನ್ನು ನೀವು ಇಲ್ಲಿ ಸೆಲೆಬ್ರೇಟ್ ಕೂಡ ಮಾಡ್ಕೋಬೋದು. ಆ್ಯಂಡ್ ಬಡ್ಜೆಟ್ ಫ್ರೆಂಡ್ಲಿ ಕೂಡ, ತುಂಬ ಚೆನ್ನಾಗಿ ಡೆಕೋರ್ ಕೂಡ ಮಾಡ್ಕೊಡ್ತಾರೆ. ನಿಮ್ಗೆ ಯಾವ ಥರ ಬೇಕು ಆ ಥರ. ಆ್ಯಂಡ್ ಪರ್ಸನ್ಸ್ ಮೇಲೆ ಕೂಡ ಇದು ಬಡ್ಜೆಟ್ ಹೋಗುತ್ತೆ. ಅಂದರೆ ತುಂಬ ಬಡ್ಜೆಟ್ ಫ್ರೆಂಡ್ಲಿ ಕೂಡ, ನೀವು ಬಂದು ಮಾಡ್ಕೋಬೋದು. ಇಲ್ಲಿ ಇದೇ ಇದರಿಂದ ಸಿನಿ ಅಡ್ಡ ಲೊಕೇಶನ್ನು. ಇದು ಬಂದು ಫ್ಯಾಮಿಲಿದು 13 ಸೀಟಿಂಗ್ ಏನೋ ಇದೆ, 13 12 ಸೀಟಿಂಗ್ ಇದೆ. ತುಂಬ ಚೆನ್ನಾಗಿದೆ ಲೊಕೇಶನ್ನು. ಬ್ಯಾಕ್ಗ್ರೌಂಡ್ ಈ ಥರ ಇದೆ. ಇಲ್ಲಿ ಲಿಟಿಲ್ ಪ್ರಿನ್ಸಸ್ ಜಶ್ವಿತಾ ಅಂತ ಬರೆದಿದ್ದಾರೆ. ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ನನಗೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಎಂಟ್ರಿ ಕೂಡ ಫಾಗ್ ಕೂಡ ಹಾಕಿದ್ರು. ಇಲ್ಲಿ ಕೂಡ ಲೆಟರ್ಸಲ್ಲಿ ಜಶ್ವಿತಾ ಅಂತ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಇಲ್ಲಿ ಕೂಡ ಏನಿದು ಪ್ರೈವೇಟ್ ಥಿಯೇಟರ್. ಸೀಟಿಂಗ್ ಕೂಡ ತುಂಬ ಚೆನ್ನಾಗಿದೆ. ಲೈಕ್ ಈ ಥರ ಇದೆ. ಫಸ್ಟು ವಸಂತನ ಕೇಳೋಣ ಸ್ಪೀಚ್ ಏನಂತ. ಆ್ಯಂಡ್ ಜಶ್ವಿ ಫೇಸ್ನ ರಿವೀಲ್ ಮಾಡಿದ್ದಕ್ಕೆ ನಿಂಗೆ ಏನಂತ ಅನ್ನಿಸ್ತು? ನನ್ನ ಯೂಟ್ಯೂಬ್ ಚಾನಲ್ಗೆ ಏನಂತ ಹೇಳೋಕ್ಕೆ ಇಷ್ಟಪಡ್ತೀಯಾ? ಫಸ್ಟು ಹೇಳ್ಬೇಕಂದ್ರೆ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು ಅಂತ ಅನ್ಕೊತೀನಿ. ಆಮೇಲೆ ಇವತ್ತು ಜಶ್ವಿ ಫೋಟೋ ರಿಲೀಸ್ ಮಾಡಿದ್ದೀವಿ. ಹಂಗಾರು ತುಂಬ ಖುಷಿ ಆಗ್ತಾಯಿದೆ. ಲಕ್ಷಾಂತರ ಜನ ಕಾಯ್ತಾಯಿದ್ರು, ಇವತ್ತು ನೋಡ್ತಾರೆ. ಇನ್ನೇನು ಹೇಳೋಕ್ಕೆ, ತುಂಬ ಖುಷಿ ಆಗ್ತಾಯಿದೆ. ತುಂಬ ಖುಷಿ ಆಗ್ತಿದೆಯಾ? ನೆಕ್ಸ್ಟು ಚಂದುನ್ ಕೇಳೋಣ. ನನ್ನ ಯೂಟ್ಯೂಬ್ ಚಾನಲ್ಗೆ ಏನು ಹೇಳ್ತೀಯ ಚಂದು? ನನ್ನ ಮಚ್ಚನ ಮಗಳನ್ನ ನೋಡೋಕೆ ಇಷ್ಟು ಜನ ಎಲ್ಲರೂ ತುಂಬ ಕಾಯ್ತಿದ್ರು. ಇವಾಗ ಅವ್ರನ್ನ ನೋಡಿಕೊಂಡು ಮಸ್ತಾಗಿ ಇವಾಗ ಹೆಂಗೆ ಇಷ್ಟು ದಿನ ನನ್ನ ಮಚ್ಚನ್ನ ಮತ್ತು ನನ್ನ ಮದರ್ನ ಹೆಂಗೆ ಸಪೋರ್ಟ್ ಮಾಡಿದ್ರು ಹಂಗೆ ಸಪೋರ್ಟ್ ಮಾಡ್ಕೊಂಡು ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಆಗ್ತಿತ್ತು. ಅಷ್ಟೇನಾ? ಆ್ಯಂಡ್ ನೆಕ್ಸ್ಟು ಹರ್ಷಿತಾ. ತುಂಬ ಖುಷಿ ಆಗ್ತಿದೆ. ತುಂಬ ಜನ ವೆಯ್ಟ್ ಮಾಡ್ತಿದ್ರಿ ಮಗು ನೋಡಬೇಕು ಅಂತ. ನಾನು ಸ್ಟೋರಿಗೆ ಹಾಕ್ತಾಗೂ ತುಂಬ ಜನ ಕೇಳ್ತಿದ್ರಿ, ಮಗು ಫೋಟೋ ಕಳಿಸಿ ಅಕ್ಕ, ಪ್ಲೀಸ್ ಅಕ್ಕ, ಅಮ್ಮುಪ್ರಿ ಅವ್ರು ತೋರಿಸ್ತಿಲ್ಲ ಅಂತ. ಇವತ್ತು ತೋರಿಸಿದ್ದಾಳೆ. ಅದು ಸಿನಿ ಅಡ್ಡಾಗಿ ಬಂದು ಇಷ್ಟು ಗ್ರ್ಯಾಂಡಾಗೆ ಮಗು ಮುಖ ತೋರಿಸಿದ್ದಾಳೆ. ತುಂಬ ಖುಷಿ ಆಗ್ತಿದೆ. ಅಮ್ಮುಪ್ರಿಯಾಗಿ ಯಾವ ಥರ ಸಪೋರ್ಟ್ ಮಾಡಿದ್ರು ಅದೇ ಥರ ನನ್ನ ಪಾಪಗೂ ಸಪೋರ್ಟ್ ಮಾಡಿ. ಅಷ್ಟೇ, ಖುಷಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ನಮ್ಮ ಅಮ್ಮನ ಕೇಳೋಣ ಏನಂತ ಅಂತಾರೆ ಅಂತ. ಜಶ್ವಿತಾ ಬಗ್ಗೆ ಏನಂತ ಹೇಳ್ತೀಯಮ್ಮ ರಿವೀಲ್ ಮಾಡಿದ್ಕೆ? ತುಂಬ ಖುಷಿ ಆಯಿತು. ಈ ಜಾಗಕ್ಕೆ ಬಂದು ಕೇಕ್ ಕಟ್ ಮಾಡಿ ಅವಳ ಮುಖ ತೋರಿಸೋದಕ್ಕೆ ತುಂಬ ಖುಷಿ ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಬಗ್ಗೆ ಹೇಳಬೇಕು ಅಂದರೆ ಏನೂ ಇಲ್ಲ. ಆ್ಯಂಡ್ ಫಸ್ಟ್ ಆಫ್ ಆಲ್ ನನಗೆ ಎಷ್ಟು ಸಪೋರ್ಟ್ ಮಾಡಿದ್ದೀರೋ ಅದೇ ಥರ ಜಶ್ವಿತಂಗೂ ಸಪೋರ್ಟ್ ಮಾಡಿ. ಆ್ಯಂಡ್ ಡೈಲಿ ಇನ್ಮೇಲಿಂದ ಜಶ್ವಿತನ ಜೊತೆ ವ್ಲಾಗ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ಎಕ್ಸೈಟೆಡ್ ಅಂತಲೇ ಹೇಳ್ಬೋದು. ಈ ವ್ಲಾಗು ಆಲ್ಮೋಸ್ಟ್ 3 ಮಂತ್ಸಿಂದನೇ ಕೇಳ್ತಿದ್ರಿ, ಯಾವಾಗ ರಿವೀಲ್ ಮಾಡ್ತೀರಾ ಅಂತ. ಸೊ ಇವತ್ತು ಟೈಮ್ ಬಂದಿದೆ. ಅದು ಇಲ್ಲಿ ಬಂದು ಮಾಡಬೇಕು ಅಂತ ನಿನ್ನೆ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಆ್ಯಕ್ಚುಲಿ ಇಲ್ಲಿಗೆ ಬಂದು ಮಾಡಿದ್ದು. ತುಂಬಾ ಖುಷಿ ಆಯಿತು ನನಗೂ ಕೂಡ. ನನಗೆ ಹೆಂಗೆ ಸಪೋರ್ಟ್ ಮಾಡ್ತಿದ್ರು ಅದೇ ಥರ ಜಶ್ವಿತಂಗೂ ಸಪೋರ್ಟ್ ಮಾಡಿ. ಆ್ಯಂಡ್ ಡೈಲಿ ಜಶ್ವಿತಾ ಕೂಡ ನಾನು ವ್ಲಾಗಲ್ಲಿ ಡೈಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೇನು ಮಾಡ್ತೀವಿ ಅನ್ನೋದನ್ನು ಕೂಡ ವ್ಲಾಗಲ್ಲಿ ತೋರಿಸ್ತೀನಿ. ಆ್ಯಂಡ್ ಅವಳು ಹುಟ್ಟಿದಾಗಿಂದ ಇವಾಗಿನವರೆಗೂ ಅವಳು ಹೇಗಿದ್ದಾಳೆ, ಏನೇನು ಮಾಡಿದ್ದಾಳೆ ಅಂತ, ಅವಳು ಅವಾಗ ಹೆಂಗಿದ್ಲು ಇವಾಗ ಹೆಂಗಿದ್ದಾಳೆ ಅಂತ ಕೂಡ ನಾನು ಒಂದು ಚಿಕ್ಕದಾಗಿ ಒಂದು ಕ್ಲಿಪ್ಸ್ನ ಹಾಕ್ತೀನಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಆ ಕ್ಲಿಪ್ಪಿಂಗ್ನ ಲಾಸ್ಟಲ್ಲಿ ಹಾಕಿರ್ತೀನಿ. ಆ್ಯಂಡ್ ಯಾಕೆ ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀರಾ? ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಪೋರ್ಟ್ ಕೂಡ ಮಾಡಿ. ಇನ್ನು ಮುಂದೆ ಬರೋ ವೀಡಿಯೋಸ್ಗೆ ನೀವು ಸಪೋರ್ಟ್ ಹೀಗೆ ಥರ ಮಾಡ್ತಿದ್ರೆ ನನಗೆ ಇನ್ನೂ ವೀಡಿಯೋಸ್ ಮಾಡಬೇಕು ಆ್ಯಂಡ್ ಇನ್ನೂ ನಿಮ್ಮನ್ನೆಲ್ಲ ಖುಷಿ ಪಡಿಸ್ಬೇಕು ಆ್ಯಂಡ್ ಆ ಥರ ನಾನು ಸಪೋರ್ಟ್ ಮಾಡಬೇಕು ಅಂತ ನನಗೂ ಅನಿಸುತ್ತೆ. ಆ್ಯಂಡ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ಕಲರ್ಸ್ ಬಲೂನ್ಸ್ ಎಲ್ಲ ಇತ್ತಲ್ಲ, ಸೊ ಅದಕ್ಕೇ ನನಗೂ ಬಲೂನ್ ಹಾಕ್ರಿ ಅಂತ ಅವ್ರಿಗೆಲ್ಲನೂ ಹೇಳ್ತಾ ಇದ್ದೆ. ಸುಮ್ಮನೆ ಆಟ ಆಡ್ತಾ ಇದ್ದೆ ಅಷ್ಟೇ ಬಲೂನಲ್ಲಿ. ಆ್ಯಂಡ್ ಆ ಪ್ಲೇಸ್ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಜಶ್ವಿಗೆ ಇದು ಫೇವ್ರೇಟ್ ಸಾಂಗ್. ಯಾವ ಸಾಂಗ್ ಅಂತ ಕಂಡಿಡೀರಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಸಾಂಗ್ ಏನಕ್ಕೆ ಆಗಿಲ್ಲ ಅಂತ ಅಂದರೆ ಯೂಟ್ಯೂಬಲ್ಲಿ ಕಾಪಿರೈಟ್ ಬರುತ್ತಲ್ಲ, ಸೊ ಅದಕ್ಕೋಸ್ಕರ ಸಾಂಗ್ ಹಾಕಿಲ್ಲ. ಆ್ಯಂಡ್ ನಾನು ಜಶ್ವಿ ಜೊತೆನೂ ಡ್ಯಾನ್ಸ್ ಮಾಡ್ತೀನಿ ಈ ವಿಡಿಯೋದಲ್ಲಿ, ನೋಡಿ ಕೊನೆವರೆಗೂ. ಆ್ಯಂಡ್ ಹೇಗಿತ್ತು ಡ್ಯಾನ್ಸ್ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.
ಆ್ಯಂಡ್ ನಾನು ತುಂಬ ಈ ಸಾಂಗಲ್ಲಿ ತುಂಬ ಎಮೋಷ್ನಲ್ ಕೂಡ ಆಗ್ತೀನಿ. ಆ್ಯಂಡ್ ಅವಳಿಗೆ ಡೈಲಿನಿ ಈ ಸಾಂಗ್ನ ಹಾಕಿ ನಾವು ಮಲಗಿಸೋದು ಮನೇಲಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ ಅವಳು ಈ ಸಾಂಗಲ್ಲಿ. ತುಂಬ ಖುಷಿನೂ ಆಯಿತು. ಮಲಗಿದ್ದವಳು ಎದ್ದುಬಿಟ್ಟು ನನ್ನ ಜೊತೆ ಡ್ಯಾನ್ಸ್ ಕೂಡ ಮಾಡ್ತಾವಳೆ ಅವಳು. ಜಶ್ವಿಗೆ ಸಾಂಗ್ಸು, ಟಿ ವಿ ಮತ್ತು ಫೋನು ಇದೆಲ್ಲ ಅಂದರೆ ತುಂಬಾ ಇಷ್ಟ. ಫೋನ್ ನೋಡಿದ್ರು ಅಷ್ಟೇ ಮಾತಾಡ್ತಾನೇ ಇರ್ತಾಳೆ ಫೋನಲ್ಲೂ. ಅದಕ್ಕೆ ಅವಳು ತುಂಬ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಸೋನಮ್ ಜೊತೆ. ತುಂಬ ಜನನೇ ಕೇಳಿದ್ದೀರಾ ಇವಳು ಯಾರು ಅಂತ. ಸೊ ನನ್ನ ಬೆಸ್ಟ್ ಫ್ರೆಂಡ್ ಹರ್ಷಿತಾ ಅಂತಲೇ ಹೇಳ್ಬೋದು. ಇದು ಯಾವ ಸಾಂಗ್ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಕುಚ್ಚಿಕು ಕುಚ್ಚಿಕು ಸಾಂಗು. ನಾನು ಇವಳು 1 ವರ್ಷ ಫ್ರೆಂಡ್ಶಿಪ್ಪೇ ಇರ್ಬೋದು, ಆದ್ರೂ ತುಂಬ ಅಕ್ಕ ತಂಗಿ ಥರ ತುಂಬಾ ಕ್ಲೋಸ್ ಆಗಿದ್ದೀವಿ. ನಾನು ಅವಳು ಅಷ್ಟೇ ಇವತ್ತಿನವರೆಗೂ ಫ್ರೆಂಡ್ಶಿಪ್ನ ಬ್ರೋಕ್ ಮಾಡ್ಕೊಳಕ್ಕೆ ನನಗೂ ಇಷ್ಟ ಇಲ್ಲ, ಅವಳಿಗೂ ಇಷ್ಟ ಇಲ್ಲ. ಫ್ರೆಂಡ್ಶಿಪ್ಪಲ್ಲಿ ನಾನೇನಾದರೂ ಬೈದ್ರೂ ಅಷ್ಟೇ ಅವಳು ಸುಮ್ಮನೆ ಆಗಿಬಿಡ್ತಾಳೆ. ಆ ಥರ ಎಲ್ಲ ತಿರುಗಿಸಿ ಮಾತಾಡೋದು ಆ ಥರ ಎಲ್ಲ ಏನೂ ಇಲ್ಲ. ಸೊ ಅವಳಿಗೂ ನನ್ನ ಜೊತೆ ಎಂಜಾಯ್ ಮಾಡಬೇಕು ಅಂತಲೂ ಇಷ್ಟ, ನಾನು ಅವಳ ಜೊತೆ ಎಂಜಾಯ್ ಮಾಡಬೇಕು ಅಂತಲೂ ಇಷ್ಟ. ತುಂಬ ಎಂಜಾಯ್ ಮಾಡಿದ್ವಿ, ಇಬ್ಬರು ಡ್ಯಾನ್ಸ್ ಕೂಡ ಮಾಡಿದ್ವಿ. ಇದರಲ್ಲೂ ಸಾಂಗ್ ಹಾಕಿಲ್ಲ, ಯಾಕಂದರೆ ಯೂಟ್ಯೂಬ್ ಚಾನಲಲ್ಲಿ ಕಾಪಿ ರೈಟ್ ಬರುತ್ತೆ ಅಂದ್ಬಿಟ್ಟು ಹಾಕಿಲ್ಲ ಅಷ್ಟೇ. ಯಾರೂ ಬೇಜಾರು ಮಾಡ್ಕೊಬೇಡಿ ಗಾಯ್ಸ್. ತುಂಬ ಎಂಜಾಯ್ ಮಾಡ್ಕೊಂಡು ಕೂಡ ಡ್ಯಾನ್ಸ್ ಮಾಡ್ತಿದ್ವಿ. ಅವಳಿಗೂ ತುಂಬ ಖುಷಿ ಆಯಿತು. ವಸಂತ್ಗೂ ಹೇಳ್ದೆ ಡ್ಯಾನ್ಸ್ ಮಾಡೋಣ ಅಂತ. ಸೊ ನಂಗೆ ಡ್ಯಾನ್ಸ್ ಮಾಡೋಕೆ ಇಷ್ಟ ಇಲ್ಲ, ಡ್ಯಾನ್ಸ್ಗಾಗಲಿ ವೀಡಿಯೋ ಮುಂದೆ ಅವ್ನಿಗೆ ಬರೋಕ್ಕಷ್ಟು ಏನು ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ನಾವಿಬ್ಬರೇ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ವಿ. ನೆನ್ನೆ ಜಸ್ಟ್ ಒಂದು ಕಾಲ್ ಮಾಡಿದಷ್ಟೇ, ನಾಳೆ ಹೋಗಬೇಕು ಬಾ 10 ಗಂಟೆಗೆ ಅಂತ. ಸೊ ನನಗೋಸ್ಕರ ಬೆಳಗ್ಗೆನೇ 10 ಗಂಟೆಗೆ ಬೇಗ ಬಂದು, ನಾವು ಹೋಗಿದ್ದೆ 1 ಗಂಟೆಗೆ, ನನಗೋಸ್ಕರ ಬೇಗ ಎದ್ದು ರೆಡಿಯಾಗಿ ಬಂದಿದ್ಲು. ಅದೊಂದು ನನಗೆ ತುಂಬಾ ಇಷ್ಟ. ನಾನು ಎಷ್ಟೇ ಕಷ್ಟದಲ್ಲಿದ್ದರೂ ಅಷ್ಟೇ ಬಂದು ಹೆಲ್ಪ್ ಮಾಡ್ತಾಳೆ, ನನಗೆ ಕೆಲಸ ಮಾಡಿಕೊಡ್ತಾಳೆ. ನನ್ನ ಕೈಯಲ್ಲಿ ಆಗಲ್ಲ ಅಂದಾಗ ನನ್ನ ಬೇಕಾದ್ರೆ ಎತ್ಕೊಂಡು ಹೋಗ್ಬಿಡ್ತಾಳೆ ಅವಳು, ಬೇಕಂದರೆ ಅಷ್ಟು ಹೆಲ್ಪ್ ಮಾಡ್ತಾಳೆ. ಆ್ಯಂಡ್ ನಮ್ಮ ಫ್ರೆಂಡ್ಶಿಪ್ ಬ್ಲಾಗ್ ಕೂಡ ಮಾಡಿದ್ದೀನಿ, ಒನ್ಸ್ ಹೋಗಿ ನಮ್ಮ ಬ್ಲಾಗ್ನ ಚೆಕ್ ಮಾಡಿ. ನಮ್ಮ ಇಡೀ ಫ್ರೆಂಡ್ಶಿಪ್ ಸ್ಟೋರಿನ ನಾನು ಆ ವ್ಲಾಗಲ್ಲಿ ಹೇಳಿದ್ದೀನಿ. ನಾನು ಕೊನೆವರೆಗೂ ಇವಳು ಫ್ರೆಂಡ್ಶಿಪ್ನ ಉಳ್ಕೋತೀನಿ. ಅವಳು ಅಷ್ಟೇ ಯಾವತ್ತೂ ನನ್ನ ಫ್ರೆಂಡ್ಶಿಪ್ನ ಕಳ್ಕೊಳಕ್ಕೆ ಅವಳಿಗೂ ಇಷ್ಟ ಇಲ್ಲ ಆ್ಯಂಡ್ ನನಗೂ ಇಷ್ಟ ಇಲ್ಲ. ಕೊನೆವರೆಗೂ ನಾವಿಬ್ಬರು ಹಿಂಗೇ ಇರ್ತೀವಿ. ಯಾರ ಕಣ್ಣು ಬೀಳದೇ ಇರಲಿ ಅಂತ ದೇವ್ರನ್ನ ಬೇಡ್ಕೋತೀನಿ ಅಷ್ಟೇ. ಯಾರೇನೇ ಹೇಳಿದ್ರು ನಾನು ನಂಬಲ್ಲ. ಈ ಥರ ಫ್ರೆಂಡ್ಶಿಪ್ ಸಿಗೋಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು. ಈ ಜಾಗ ನನಗೆ ತುಂಬಾ ಇಷ್ಟ ಆಯಿತು. ಜಶ್ವಿತಾ ಕ್ಲಿಪ್ಪಿಂಗ್ಸ್ನ ನೀವು ಇಲ್ಲಿ ನೋಡ್ಬೋದು. ಆ್ಯಂಡ್ ಇದೆಲ್ಲ ಬಾರ್ನ್ ಫೋಟೋ, ಹಾಸ್ಪಿಟ್ಲಲ್ಲಿ ತಕ್ಕೊಂಡಿರೋ ಫೋಟೋ. ಆಮೇಲೆ ಸೂತ್ಕ ಕಳ್ಕೊತಾರಲ್ಲ 15 ಡೇಸ್ದು ಫೋಟೋ ಬಂದು ಈ ಡ್ರೆಸ್ದು. ಆ್ಯಂಡ್ 17 ಡೇಸ್ದು ಬೇಬಿದು ಫೋಟೋ ಶೂಟ್ ಮಾಡಿಸಿದ್ವಿ 4 ಥೀಮಲ್ಲಿ, ಪರ್ಪಲ್, ವೈಟು ಮತ್ತು ಇನ್ನೊಂದು ವೈಟು, ಮತ್ತು ಪೇರೆಂಟ್ಸ್ ಜೊತೆನೂ ತೆಗ್ಸಿದ್ವಿ. ಇದು ಬಂದು ಫಸ್ಟ್ ಮಂತ್ ಫೋಟೋ ಶೂಟು ಮತ್ತು ಯುಗಾದಿ ಹಬ್ಬಕ್ಕೆ ಡೆಕೋರೇಷನ್ ಮಾಡಿರೋದು. ಇದು ಸೆಕೆಂಡ್ ಮಂತ್ ಫೋಟೋ, ಇದು ಸೆಕೆಂಡ್ ಮಂತ್ ಡೆಕೋರೇಷನ್ ಫೋಟೋ, ಇವಾಗ 3rd ಮಂತ್ ಫೋಟೋ. ಆ್ಯಂಡ್ ಇದು ಬಂದು ರಿವೀಲ್ ಮಾಡಿದಾಗ ತೆಕ್ಕೊಂಡಿರೋ ಫೋಟೋ. ಇಷ್ಟು ದಿನ ಏನಕ್ಕೆ ಹಾಕಿರಲಿಲ್ಲ ಅಂದರೆ ದೃಷ್ಟಿ ಆಗುತ್ತೆ ಅಂತ ಹಾಕಿರಲಿಲ್ಲ ಅಷ್ಟೇ, ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್. ಇದು ಜಶ್ವಿದು ಫುಡ್ ಕ್ಯಾಸ್ಟಿಂಗ್ ಮಾಡಿಸಿದ್ದು. 17 ಡೇಸ್ ಜಶ್ವಿ ಇದ್ದಾಗ ಇದನ್ನು ಮಾಡಿಸಿದ್ದು. ಅರ್ಧ ವೀಡಿಯೋ ನಾನು ಲಾಸ್ಟ್ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೆ, ಟ್ವಿಸ್ಟ್ ಇರಲಿ ಅಂತ. ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಫೋನಲ್ಲೇ ಬೇರೆ ಥರ ಕಾಣಿಸ್ತು ನನಗೆ, ಇವಾಗ ಇದನ್ನ ನೋಡಕ್ಕೆ ಕಸ್ಟಮರ್ಸ್ ಒಂದಿಬ್ರು ಬಂದಿದ್ರು, ನೋಡಿದವರೆಲ್ಲ ಇದೇ ಥರನೇ ಬೇಕು ಅಂತ ಬುಕ್ ಮಾಡೋರು. ಡೈರೆಕ್ಟ್ ಆಗಿ ನೋಡಿ, ಅದು ನೀವು ಫೋನಲ್ಲಿ ನೋಡಿದಾಗೆ ಒಂಥರ ಅನ್ಸುತ್ತೆ, ಡೈರೆಕ್ಟ್ ಆಗಿ ನೋಡಿದಾಗೆ ಒಂದು ಫೀಲ್ ಬರುತ್ತೆ. ನಾನು ಎಕ್ಸೆಪ್ಟ್ ಮಾಡಿರೋದಕ್ಕಿಂತ ತುಂಬಾ ಚೆನ್ನಾಗೂ ಕೂಡ ಬಂದಿದೆ. ಆ್ಯಂಡ್ ಇವ್ರ ಪೇಜ್ನ ನಾನು ಇನ್ಸ್ಟಾಗ್ರಾಮಲ್ಲೂ ಮೆನ್ಷನ್ ಮಾಡಿರ್ತೀನಿ. ಇವ್ರ ಪೇಜ್ ಬಂದಿದ್ದ ವೈಟ್ ಸ್ಟುಡಿಯೋ 3D ಲೈವ್ ಕ್ಯಾಸ್ಟಿಂಗ್ ಅಂತ. ನಂಗೆ ತುಂಬಾ ಇಷ್ಟ ಆಯಿತು. ಈ ಥರ ಕ್ಯಾಸ್ಟಿಂಗ್ ಬೇಕಂದರೆ ನೀವು ಇವ್ರಿಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ, ಮತ್ತು ನನ್ನ ಡಿಸ್ಪ್ಲೇ ಕಾಂಟ್ಯಾಕ್ಟಲ್ಲೂ ಕೂಡ ನಂಬರ್ ಬರ್ತಾ ಇರುತ್ತೆ. ನೀವು ಹೋಗಿ ಈಸಿಯಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನಿಮ್ಮ ವರ್ಕ್ ತುಂಬಾ ಇಷ್ಟ ಆಯಿತು ನನಗೆ. ಇನ್ನು ಸಿನಿ ಅಡ್ಡದಲ್ಲೇ 2 ಥಿಯೇಟರ್ ಇದೆ. ನೆಕ್ಸ್ಟ್ ಥಿಯೇಟರ್ ಯಾವುದು ಅಂತ ತೋರಿಸ್ತೀನಿ ಬನ್ನಿ. ಆ್ಯಂಡ್ ನೆಕ್ಸ್ಟ್ ಥಿಯೇಟರ್ ಬಂದು ಎಕ್ಸ್ಕ್ಲೂಸಿವ್ ಥಿಯೇಟರ್ ಅಂತಲೇ ಹೇಳ್ಬೋದು. ಇದರಲ್ಲಿ ಫ್ಯಾಮಿಲಿ, ಫ್ರೆಂಡ್ಸ್ ಯಾರು ಕೂಡ ಸೆಲೆಬ್ರೇಟ್ ಮಾಡ್ಕೋಬೋದು. ನೋಡಿ ಈ ಥರ ಇದೆ. ಇದು ವೈಟು ಮತ್ತು ಸಿಮೆಂಟ್ ಥೀಮಲ್ಲಿದೆ. ಇದು ಮೂನ್ ಥೀಮ್ ಥರ ಇದೆ, ತುಂಬ ಚೆನ್ನಾಗಿದೆ. ಇಲ್ಲಿ ಮಾಮ್ ಟು ಬಿ ಆಗಿರ್ಬೋದು, ಬರ್ಡೇ ಆಗಿರ್ಬೋದು, ಪ್ರತಿಯೊಂದನ್ನು ಸೆಲೆಬ್ರೇಷನ್ ಮಾಡ್ಕೋಬೋದು. ಇಲ್ಲಿ ತುಂಬ ಚೆನ್ನಾಗಿದೆ. ಫುಲ್ ಲೊಕೇಶನ್ ನೀವು ನೋಡಿ ಒನ್ಸು. ಇಲ್ಲಿ ಬಂದು 1 2 3 4 5 6 ಸೀಟಿಂಗ್ಸ್ ಕೂಡ ಇದೆ. ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲೂ ಕೂಡ ಮೂನ್ ಥೀಮ್ ಇದೆ. ನೀವು ಈ ಥರ ಇಲ್ಲಿ ಕುತ್ಕೊಂಡು ಫೋಟೋಸ್ ಕೂಡ ತಕ್ಕೋಬೋದು. ತುಂಬ ಚೆನ್ನಾಗಿದೆ. ಲೈಟಿಂಗ್ಸ್ ಎಲ್ಲ ಆಫ್ ಮಾಡಿದ್ರೆ ಇಲ್ಲೂ ಕೂಡ ಲೈಟಿಂಗ್ಸ್ ಎಲ್ಲ ಆನ್ ಆಗುತ್ತೆ. ಮತ್ತು ನೀವು ಎಂಟ್ರಿ ಆಗಿದ ತಕ್ಷಣ
ಸ್ಮೋಕ್ ಕೂಡ ಕೊಡ್ತಾರೆ. ಇಲ್ಲಿ ಬಂದು ಥಿಯೇಟರ್, ನೀವು ಯೂಟ್ಯೂಬಲ್ಲಿ ಸಾಂಗ್ಸ್ ಹಾಕ್ಕೊಂಡು ನೀವು ಇಲ್ಲಿ ಡ್ಯಾನ್ಸ್ ಕೂಡ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಥಿಯೇಟರ್ ತೋರಿಸ್ತೀನಿ ಬನ್ನಿ. ನೆಕ್ಸ್ಟ್ ಥಿಯೇಟರ್ ಬಂದು ಆ್ಯಂಡ್ ನೆಕ್ಸ್ಟ್ ಥಿಯೇಟರ್ ಬಂದು ಇದು ಬಂದು ಕಪಲ್ ಥಿಯೇಟರ್, ತುಂಬ ಚೆನ್ನಾಗಿದೆ. ಇಲ್ಲಿ ಕೂಡ ಕಪಲ್ಸ್ಗೆ 2 ಸೀಟಿಂಗ್ ಕೂಡ ಇದೆ, 2 ಸೀಟಿಂಗು. ಇಲ್ಲಿ ಕೂಡ ಕಪಲ್ಸ್ನ ನೀವು ಸೆಲೆಬ್ರೇಟ್ ಮಾಡ್ಕೋಬೋದು, ಲೈಕ್ ಬರ್ಡೇ ಆ್ಯಂಡ್ ಆ್ಯನಿವರ್ಸರಿ ಆ ಥರ ಏನಾದರೂ ಮಾಡ್ಕೋಬೋದು. ಇಲ್ಲಿ ಬಂದು ಬ್ಯಾಕ್ಗ್ರೌಂಡು ಇಲ್ಲಿ ನೀವು ಫೋಟೋಸ್ ತೊಗೋಬೋದು, ತುಂಬ ಚೆನ್ನಾಗಿದೆ. ಇದು ಕೂಡ ಇದು 2 ಮೆಂಬರ್ಸ್ಗೆ ಆ್ಯಕ್ಚುಲಿ. ಇದು ಫೋಟೋ ಬ್ಯಾಕ್ಗ್ರೌಂಡ್ ಇದು ಚೆನ್ನಾಗಿದೆ. ಇಲ್ಲೂ ಕೂಡ ಥಿಯೇಟರ್ ಇದೆ, ನೀವು ಲೈಕ್ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ನೀವು ಈಸಿಯಾಗಿ ಇಲ್ಲೂ ಕೂಡ ಡ್ಯಾನ್ಸ್ ಮಾಡ್ಬೋದು. ಆ್ಯಂಡ್ ಜಸ್ವಿ ಫೇಸ್ ರಿವೀಲ್ ಮಾಡೋಕ್ಕೋಸ್ಕರ ತುಂಬ ಜಾಗ ಹುಡುಕಿದ್ದೀನಿ, ಯಾವುದು ಬಜೆಟ್ ಫ್ರೆಂಡ್ಲಿ ಅಂತ ಅನಿಸಿಲ್ಲ. ಇದು ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ ಜಾಗ, ಇದು ನಮ್ಮ ಮನೆಯಿಂದ ತುಂಬ ನಂಗೆ ಹತ್ರನೇ ಅನ್ನಿಸ್ತು. ಅದು ಬಂದು ಸಿನಿ ಅಡ್ಡ. ಆ್ಯಂಡ್ ಇದು ತುಂಬ ಬಜೆಟ್ ಫ್ರೆಂಡ್ಲಿ ಕೂಡ, ನನಗೆ ತುಂಬಾ ಇಷ್ಟ ಆಯಿತು. ಇಲ್ಲಿ ಸರ್ವಿಸ್ ಆಗಿರ್ಬೋದು, ಮತ್ತು ಅವ್ರ ಬಲೂನ್ ಡೆಕೋರೇಷನ್ಸ್ ಆಗಿರ್ಬೋದು, ತುಂಬ ಕಡೆ ಬಲೂನ್ ಡೆಕೋರೇಷನ್ಸ್ ನಾರ್ಮಲ್ ಆಗಿರುತ್ತೆ. ಇಲ್ಲಿ ಬಂದು ಫ್ಲವರ್ ಡೆಕೋರೇಷನ್ಸ್ ಆಗಿರ್ಬೋದು, ಎಕ್ಸ್ಕ್ಲೂಸಿವ್ ಡಿಸೈನ್ಸ್ ಕೂಡ ಇದೆ. ಮತ್ತು ತುಂಬಾ ಇಷ್ಟ ಆಯಿತು ನನಗೆ ಈ ಜಾಗ ಕೂಡ. ಮತ್ತು ಇಲ್ಲಿ ಕೂಡ ತುಂಬ ಫ್ರೆಂಡ್ಲಿಯಾಗಿ ಕೂಡ ಟ್ರೀಟ್ ಮಾಡ್ತಾರೆ. ಆ್ಯಂಡ್ ನಿಮ್ಮ ಮನೇಲಿ ಯಾವ್ದಾನ ಬರ್ಡೇ ಆಗಿರ್ಬೋದು, ಮಾಮ್ ಟು ಬಿ ಆಗಿರ್ಬೋದು, ಮತ್ತು ಆ್ಯನಿವರ್ಸರಿ ಯಾವುದೇ ಥರ ಇದ್ರೂ ಸಿನಿ ಅಡ್ಡಾಗೆ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ ಬಂದು 8747064545. ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ, ಅವ್ರ ಪೇಜ್ನ ಕೂಡ ಮೆನ್ಷನ್ ಮಾಡಿರ್ತೀನಿ. ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಆದಷ್ಟು ಬೇಗ ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಲೆಗ್ಗೆರೆಗೆ ಬಂದಿದ್ದೀವಿ. ನಾಳೆಗೆ 4 ಮಂತ್ ಸ್ಟಾರ್ಟ್ ಆಗಿಬಿಡುತ್ತಲ್ಲ, ಸೊ ಅದಕ್ಕೋಸ್ಕರ ಇವತ್ತು 3rd ಮಂತಲ್ಲಿ ಲೆಗ್ಗೆರೆ ಮನೆಗೆ ಹೋಗಬೇಕು ಅಂತ ಲೆಗ್ಗೆರೆ ಮನೆಗೆ ಬಂದಿದ್ದೀವಿ. ಸುಮ್ಮನೆ ಲಗೇಜ್ ಎಲ್ಲ ಇಡೋಣ, ತುಂಬ ಲಗೇಜ್ ಆಗೋಗಿತ್ತು ನಮ್ಮ ಮಮ್ಮಿ ಮನೇಲಿ. ಲಗೇಜ್ ಎಲ್ಲ ಇಡೋಣ ಅಂದ್ಬಿಟ್ಟು ಲೆಗ್ಗೆರೆಗೆ ಬಂದಿದ್ದೀವಿ. ಸೊ ಇವಾಗೆಲ್ಲ ಇಟ್ವಿ, ವ್ಲಾಗ್ ಮಾಡೋದು ಮರ್ತೇ ಹೋಗ್ಬಿಟ್ಟಿದ್ದೀನಿ ನಾನು. ಇವಾಗ ಮಾಡ್ತಾಯಿದ್ದೀನಿ ಹೋಗ್ಬೇಕಂದ್ರೆ, ಎಲ್ಲ ಇಟ್ಟಾಯಿತು, ಇವಾಗ ಹೊರಟ್ವಿ.